ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರನ್ನ ಮತ್ತು ಅವರ ಗುಂಪನ್ನು ನಾವು ಈ ದಿನದಿಂದಲೇ ಬಹಿಷ್ಕರಿಸುತ್ತೇವೆ. ಅವರು ತೆಗೆದುಕೊಳ್ಳುವ ನಿರ್ಣಯಗಳು, ಹೇಳಿಕೆಗಳು ನಮ್ಮ ತಾಲೂಕು ಸಮಿತಿಗೆ ಅನ್ವಯಿಸುವುದಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ವರಿಷ್ಠರು ಹಾಗೂ ಚಿಕ್ಕಮಗಳೂರು ತಾಲೂಕು ಗೌರವಾಧ್ಯಕ್ಷರಾದ ಕೆ ಕೃಷ್ಣೇಗೌಡ ಹೇಳಿದರು. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲ ಸಲ್ಲದ ಆರೋಪಗಳನ್ನು ಜನರು ಹೊರಿಸಿ ಅವರು ಇಡೀ ಒಂದು ಸಂಘಟನೆಯನ್ನ ಒಂದು ಚಿದ್ರ ಮಾಡತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ಕಾಲಿಟ್ಟಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತಂದ್ರೆ, ನಾವು 40 ವರ್ಷದ ಕಾಲ ಇಲ್ಲಿ ಹೋರಾಟ ಮಾಡಿಕೊಂಡು ಜನಗಳ ಪರವಾಗಿ ಇಲ್ಲಿವರೆಗೂ ದುಡಿದಿದ್ದೇವೆ, ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಾನು 22 ವರ್ಷ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಇವತ್ತಿನವರೆಗೆ ಸಮೇತ ಹೀಗೆ ಒಬ್ಬರ ಮೇಲೆ ಒಬ್ಬರು ಇಲ್ಲದ ಆರೋಪಗಳನ್ನು ಮಾಡಲಿಲ್ಲ. ಅವು ಏನಿದ್ರು ಆರೋಪ ಮಾಡಬೇಕಾದ್ರೆ ಒಂದು ಸಮಿತಿ ಅಂತಿದೆ, ಆ ಮೀಟಿಂಗ್ನಲ್ಲಿ ಕರೆದು ಚರ್ಚೆ ಆಗಬೇಕು. ನಾನೇ ತಪ್ಪು ಮಾಡಿರಲಿ, ಇನ್ನೊಬ್ಬರು ತಪ್ಪು ಮಾಡಿರಲಿ, ಆ ಚರ್ಚೆ ಆಗಿ ಅದು ಸಾಬೀತಾದ್ರೆ ಮಾತ್ರ ಅವ್ರ ಪರ್ವ ಅವರಿಗೆ ಅನ್ವಯಿಸುತ್ತದೆ. ಸುಳ್ಳು ವರದಿಗಳನ್ನು ಹೇಳಿ ಒಂಥರ ಮಾನಸಿಕವಾಗಿ ಇವತ್ತು ರೈತ ಸಂಘ ಪ್ರಾಮಾಣಿಕ ಇವತ್ತು ಕಾರ್ಯಕರ್ತರು ಹಿಂದೆ ಹೋಗ್ತಾ ಇದ್ದಾರೆ. ಇದು ಉತ್ತರ ದರೋಡೆ ರೈತ ಸಂಘ ಆಗಿದೆ. ಕಡಿಗಳು ಇಲ್ಲಿಂದ ನಮಗೆ ಮರ್ಯಾದೆ ಬರೋದವ ಅನ್ನತಕ್ಕಂಥದ್ದನ್ನ ಜನ ಹೇಳ್ತಾ ಇದ್ದಾರೆ. ಜಿಲ್ಲೆಯ ಕೆಲವು ತಾಲೂಕುಗಳ ಪ್ರಾಮಾಣಿಕ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರ ಗುಂಪಿನ ವರ್ತನೆಗೆ ಬೇಸತ್ತು ಸಂಘದಿಂದ ದೂರ ಸರಿಯುತ್ತಿದ್ದಾರೆ. ಜಿಲ್ಲಾಧ್ಯಕ್ಷರು ಕಷ್ಟದಿಂದ ಬಳಲಿ ಬಂದ ರೈತರನ್ನೇ ಅನಿವಾರ್ಯವಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುತ್ತಿದ್ದಾರೆ. ಅವರ ಕಷ್ಟಗಳನ್ನು ಬಗೆಹರಿಸುವುದಾಗಿ ನಂಬಿಸಿ ಅವರ ಮನಸ್ಸಿನಲ್ಲಿ ಜಿಲ್ಲಾಧ್ಯಕ್ಷರ ಗುಂಪಿನ ವಿರುದ್ಧ ಧ್ವನಿ ಎತ್ತುವವರ ಮೇಲೆ ದ್ವೇಷದ ಭಾವನೆ ತರುತ್ತಿದ್ದಾರೆ. ಸಂಘದಲ್ಲಿ ತುಂಬಾ ಭಿನ್ನಾಭಿಪ್ರಾಯಗಳನ್ನು ಹುಟ್ಟುಹಾಕುತ್ತಿದ್ದಾರೆ. ಇವರೇ ಜಿಲ್ಲಾಧ್ಯಕ್ಷರಾಗಿ ಮುಂದುವರೆದಲ್ಲಿ ಸಂಘದ ಗತಿಯೇನು? ಈ ಬಗ್ಗೆ ರಾಜ್ಯಾಧ್ಯಕ್ಷರ ಗಮನಕ್ಕೆ ತರಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇದು ಖಂಡಿತವಾಗ್ಲೂ ಸಮೇತ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾನು ಇವತ್ತು 40 ವರ್ಷ ಇವತ್ತು ಇಲ್ಲಿ ಹೋರಾಟ ಮಾಡಿಕೊಂಡು ನನಗೆ 86 ವರ್ಷ ವಯಸ್ಸು, ನನಗೆ ಆರೋಗ್ಯದ ಸ್ಥಿತಿ ಸರಿ ಇಲ್ಲ. ಆದರೆ ರೈತ ಸಂಘ ಬಿಟ್ಟಿಲ್ಲ. ಪ್ರತಿ ಕಾರ್ಯಕ್ರಮದಲ್ಲಿ ಸಮೇತ ಭಾಗವಹಿಸಿ ಚಳುವಳಿ ಎಲ್ಲರೂ ಸಮೇತ ಇವತ್ತು ಹೋರಾಟದಲ್ಲಿ ಮುಂದೆ ಇದ್ದೇನೆ. ಆದರೆ ಇವತ್ತಿನವರೆಗೂ ಸಮೇತ ಇಡೀ ಆಗು ಹೋಗು ಏನಾಗಿದೆ ಈ ವಿಚಾರವನ್ನ ನಾನು ಗಮನಕ್ಕೆ ತರಲೇ ಇಲ್ಲ. ಹೇಳೋದಲ್ಲ, ಈಗ ರೈತ ಸಂಘವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹುಟ್ಟಕ್ಕಿಂತಲೇ ಮುಂಚೆ ನಾವು ರೈತ ಸಂಘ ಕಟ್ಟಿದ್ದು. ಆವಾಗ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘದೊಳಗೆ ಕೆಲಸ ಮಾಡ್ಕೋಬಹುದು. ಇವತ್ತು ರಾಜ್ಯದಲ್ಲಿ ಇಡೀ ಇವತ್ತು ಪ್ರತಿ ಸಮಸ್ಯೆ ಬಗ್ಗೆ, ರೈತರ ಬಗ್ಗೆ ಹೋರಾಟ, ಅಥವಾ ಬಡ್ಡಿ ಮನ್ನಾ, ಸಾಲ ಮನ್ನಾ, ಕರೆಂಟ್ ಚಾರ್ಜ್ ಬಿಲ್ ಫ್ರೀ, ಇದೆಲ್ಲ ಒಂದು ದೊಡ್ಡ ಹೋರಾಟದ ಒಂದು ಶಕ್ತಿ. ಇದೆಲ್ಲ ನಾವು ಮಾಡ್ಕೊಂಡು ಬಂದು ಇವತ್ತು ಈ ಒಂದು ಸ್ಥಿತಿಗೆ ತಂದಾಗ ಈಗಿನ ಒಂದು ಪೀಳಿಗೆ ಇವರು ಮನಸ್ಸಿಗೆ ಬಂದಂತೆ ಹಣ ಬಲಿ ಈ ವ್ಯವಹಾರಗಳನ್ನು ಮಾಡ್ತಾ ಇರತಕ್ಕಂಥದ್ದು ನೋಡಿದ್ರೆ ನಮಗೆ ಕಣ್ಣೀರು ಬರ್ತದೆ, ದುಃಖ ಬರ್ತದೆ. ನನಗೆ ರಾತ್ರಿ ಟೈಮ್ ಒಂದು ಇದ್ರೆ ಬರಲ್ಲ. ನಮ್ಮ ಪ್ರಾಮಾಣಿಕತೆ ಎಷ್ಟಿದೆ ಅನ್ನತಕ್ಕಂಥನ್ನ ಈ ಪತ್ರಿಕೆಯಲ್ಲಿ ನಿಮಗೆ ಗೊತ್ತು. ಇಡೀ ಡೆಲ್ಲಿಯಲ್ಲಿ 2 ವರ್ಷ ಡೆಲ್ಲಿಯಲ್ಲಿ ನಾವು ಅರೆಸ್ಟ್ ಆಗಿದ್ವಿ. ಪ್ರತಿ ತಾಲೂಕು, ಪ್ರತಿ ಯಾವ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಇದ್ರೂ ಸಮೇತ ರಾತ್ರಿ ರೈಲು ಎತ್ತಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ, ಕೆಲಸ ಮಾಡಿದ್ದೀವಿ. ಅಂತ ಹುರುಪು ಈಗಿನಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ರೈತ ಸಂಘ ಆ ರೀತಿ ಬೆಳೆದಿತ್ತು. ಅಂತ ಒಂದು ಇದಕ್ಕೆ ಯಾಕಂದ್ರೆ ಇವತ್ತು ನಾವು ಹೇಳೋದಲ್ಲ, ಏಕಾಏಕಿ ಇವತ್ತು ನಮಗೆ ರಾಜೀನಾಮೆ ಕೊಟ್ಟು ಹೋಗಿರತಕ್ಕಂಥ ಒಬ್ಬ ಸುದ್ದಿನ ಒಬ್ಬ ತಾಲೂಕು ಅಧ್ಯಕ್ಷರು ಒಬ್ಬ ಒಳ್ಳೆ ವಿಚಾರವಂತ, ತಿಳುವಳಿಕೆ ಇದೆ, ವಿಚಾರವಂತ ಅಂಥವರಿಗೆ ಮುಂದೆ ಬಂದರೆ ಕಾರ್ಯಕರ್ತರು ಸಮೇತ ಅವರು ಹಿಂದೆ ಬರ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ಇಲ್ಲ ಸಲ್ಲದ ಒಂದು ಆಪಾದನೆಗಳನ್ನು ಹೊರಿಸಿ ಇಡೀ ಅವರಿಗೆ ಬೇಸತ್ತು ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿದ್ದಾರೆ. ಇದು ಖಂಡಿತವಾಗೂ ಅವ್ರ ಮೇಲೆ ಆಪಾದನೆ ಭಾರಿ ಸುಳ್ಳು. ಈ ಒಂದು ಅಪಾದನೆಯನ್ನು ಎದ್ದಿದ್ದಾದರೆ ಈ ಜಿಲ್ಲಾಧ್ಯಕ್ಷರು ಏನಿದ್ದಾರೆ ನೇರವಾಗಿ ಚರ್ಚೆಗೆ ಬಂದರು. ನಾವು ಖಂಡಿತವಾಗೂ ಸಮೇತ ಸುದ್ದಿಯನ್ನು ಕೇಳಲ್ಲ, ಅಥವಾ ನೀವು ಅಧ್ಯಕ್ಷರು ಕೇಳಲ್ಲ, ಖಂಡಿತ ಅವರನ್ನು ಹೊರಹಾಕ್ತೇವೆ. ಅಂತ ಒಂದು ಅಪರಾಧ ಇದ್ರೆ ಅವತ್ತೇ ಹೊರಹಾಕ್ತೇವೆ. ಅಂತ ಒಂದು ಶಕ್ತಿ ನಮಗಿದೆ. ಯಾಕಂದ್ರೆ ನಾವು ಯಾವತ್ತೂ ಸಮೇತ ಇವತ್ತು ಹೊಟ್ಟೆ ಹರ್ಕೊಳ್ಳತಕ್ಕಂಥ ಈ ರೈತ ಸಂಘವನ್ನ ಇವತ್ತವರೆಗೂ ಮಾಡಿಲ್ಲ, ನಾವು ದುಡಿದಲ್ಲ. ಇನ್ನು ಮುಂದೆ
ಇಂಥ ಒಂದು ಹೋರಾಟಕ್ಕೆ ಜನ ಯಾರು ಸಮೇತ ಬೆಂಬಲಿಸಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಹೊಸದಾಗಿ ರೈತ ಸಂಘಕ್ಕೆ ಒಂದು ಆಯ್ಕೆ ಮಾಡಿರ್ತಕ್ಕಂಥ ಜನ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಅವರು ಸಮೇತ 40 ವರ್ಷ ಸಮೇತ ಹೋರಾಟ ಮಾಡ್ಕೊಬಂದಿರ್ತಕ್ಕಂಥ ಅನುಭವ ಇರತಕ್ಕಂಥ ವ್ಯಕ್ತಿ. ಅವರು ಯಾವ ಅಧಿಕಾರಕ್ಕೆ ಆಸೆ ಕೊಡದೇ ಇರತಕ್ಕಂಥವ್ರನ್ನ ಇಡೀ ಕಾರ್ಯಕರ್ತರು ನೀವು ಆಗ್ಬೇಕು ಅಂತ ಅವರು ಕರ್ಕೊಳ್ಬಹುದು. ತಾಲೂಕು ಅಧ್ಯಕ್ಷರು ಆಗ್ಬೇಕು ಅನ್ನತಕ್ಕಂಥದ್ದನ್ನ ಒಂದು ಎಲ್ಲ ಸಮ್ಮುಖದಲ್ಲಿ ಅವರನ್ನು ಆಯ್ಕೆ ಮಾಡಿದೆ. ಯಾಕಂದ್ರೆ ಅವರ ರಾಜೀನಾಮೆ ಕೊಡ್ತಾರೆ, ಆ ಜಾಗಕ್ಕೆ ಒಬ್ಬರು ಬೇಕು. ಅವರು ಯಾರು ನಮಗೆ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ಅವರು ಖಂಡಿತ ಅವರು ತಾಲೂಕು ಸಮಿತಿಗೆ ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡತಕ್ಕಂಥ ಹಕ್ಕು ಇರತಕ್ಕಂಥದ್ದು. ಇಡೀ ಆಮೇಲೆ ನಾವು ಜಿಲ್ಲಾ ಅಧ್ಯಕ್ಷನ ಆಯ್ಕೆ ಮಾಡೋದು ನಮ್ಮ ಹಕ್ಕು ಇರುತ್ತೆ. ಹೀಗೆ ಅವರು ಅರ್ಥ ಮಾಡಿ ತಿಳ್ಕೊಂಡೆ ನಮ್ಮನ್ನ ಬಾರಿ ಮತ್ತು ಇಡೀ ಜನಗಳನ್ನ ಒಂದು ಗೋಳಿ ಮಾಡಿ ಉಡಾಪೆಗಳನ್ನು ಮಾಡ್ತಿದ್ದಾರೆ. ಇದು ಸಹಿಸಕ್ಕೆ ಸಾಧ್ಯ ಇಲ್ಲ. ಇದು ಖಂಡಿತ ಈ ರೀತಿ ಸಮೇತ ಮುಂದೆ ಆಗಬಾರ್ದು. ಯಾಕಂದ್ರೆ ನಾವು ಇವತ್ತಿನವರೆಗೂ ಸಿದ್ಧಾಂತ ವಿಚಾರಗಳನ್ನು ಇಟ್ಕೊಂಡು ಬಂದಿರೋದು ಜನ ಇವತ್ತು ಖಂಡಿತವಾಗಿ ಈ ರೀತಿ ಒಂದು ಅವಕಾಶ ಆಗ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ನಮಗೆಲ್ಲ ಅವಮಾನ ಆಗ್ತದೆ. ಇಲ್ಲವರು ಹೋರಾಟ ಮಾಡಿದ್ದೇ ತಪ್ಪು ಅಂತ ಆಗ್ತದೆ. ಇವತ್ತು ಶೋಕಿ ಈ ಚಳವಳಿಗಳಾಗ್ತದೆ. ಆದರೆ ಅವತ್ತು ನಮ್ಮ ಕಾಲದಲ್ಲಿ ರೊಟ್ಟಿ ಬುತ್ತಿ ಕಟ್ಟಿಕೊಂಡು ಚಳವಳಿ ಹೋಗ್ತಿತ್ತು. ಡೆಲ್ಲಿವರೆಗೆ ರೊಟ್ಟಿ ಬುತ್ತಿ ಕಟ್ಟಿಕೊಂಡು ಚಳವಳಿ ಹೋಗಿದ್ದೇವೆ. ಮೈಸೂರು, ಬೆಂಗಳೂರು, ಬಾಂಬೆ, ಪ್ರತಿ ಜಿಲ್ಲೆಗಳಲ್ಲೂ ಸಮೇತ ಇವತ್ತು ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೇವೆ. ಏನು ಹುಡುಗಾಟದ ಬದುಕಲ್ಲ. ನಾವು ಮನೆ ಮಠ ತೋರ್ದಿದ್ದೀವಿ. ಮನೆ ಮಠ ಬಗ್ಗೆ ಇವತ್ತಿನ ಮಾಡಲಿಲ್ಲ. ನಮ್ಮ ಮನೆ ಹೊರಟೆ ದಿವಾಳಿ ಆಗಿದೆ. ಇವತ್ತು ಖಂಡಿತವಾಗೂ ಜನ ನೀವೇನೋ ಮಾಡ್ಕೊಂಡು ನೋಡ್ರಿ ಅಂತಾರೆ. ಖಂಡಿತವಾಗೂ ನಾವು ಹೇಳಕ್ಕೆ ನಮಗೆ ನಾಚಿಕೆ ಆಗ್ತದೆ. ಆ ರೀತಿ ದುಡುವಾಗ ಇಡೀ ಅಂತ ಒಂದು ಜಾಗದಲ್ಲಿ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಮಗೆ ಕಣ್ಣೀರು ಬರ್ತದೆ. ಇದು ಖಂಡಿತವಾಗಿ ಆಗಬಾರ್ದು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಈ ಒಂದು ಗಮನಕ್ಕೆ ನಾವು ಕಳಿಸಿದ್ದೇವೆ. ಇವರು ಬಂದು ಅದನ್ನು ಸರಿಯಾದ ರೀತಿ ಸಮೀಕ್ಷೆ ಮಾಡಿ ಯಾರು ತಪ್ಪಿದೆ ಅನ್ನತಕ್ಕಂಥದ್ದಲ್ಲ ನಿರ್ಣಯ ತಗೊಂಡು ಅವ್ರ ಬಗ್ಗೆ ಒಟ್ಟು ಹೊರಗೆ ಹಾಕಬೇಕು ಅಂತ ಒಂದು ವಿಚಾರ ಮಾಡಿ ಹೋದ್ರೆ ಸಂಘಟನೆ ಎಲ್ಲೂ ಸಮೇತ ಉದ್ದಾರಾಗಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟರೇ ಕೂತ್ಕೊಂಡು ನಾನು ಜಿಲ್ಲಾಧ್ಯಕ್ಷ, ನಾನು ಕಾರ್ಯದರ್ಶಿ, ಅವರು ಇವರು ಹೇಳ್ಕೊಂಡು ಹೊಟ್ಟೆ ಹಾಕೊಳ್ಳತಕ್ಕಂಥ ಎಲ್ಲ ಆಫೀಸು ಅಥವಾ ಕೆಲವು ಹೇಳಿ ಇದನ್ನೆಲ್ಲ ಕೊಟ್ಟಿದ್ದಾರೆ. ಆ ರೀತಿ ಸುಲಿಗಿಗೋಸ್ಕರ ಈ ಇರತಕ್ಕಂಥ ಒಂದು ಸಂಘಟನೆ ಆಗ್ತದೆ. ಆ ರೀತಿ ಆಗ್ಲಬಾರ್ದು. ಆ ರೀತಿ ಇರತಕ್ಕಂಥವ್ರನ್ನ ಇಡೀ ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡಬೇಕು. ಖಂಡಿತವೂ ಸಮೇತ ನಾವು ಅವನು ಸಹಿಸಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ನಮ್ಮ PND ಬ್ಯಾಂಕಲ್ಲಿ ಡೈರೆಕ್ಟರ್ ಆಗಿದ್ದಾಗ ಇಡೀ ನಮ್ಮ ಮನೆ ರೈತರ ಮೇಲೆ ಜಪ್ತಿಯಾಗಿ ಪದಾರ್ಥ ತಂದಿದ್ದನ್ನ ನಾನು ಬ್ಯಾಂಕ್ ಮುಂದ್ಗಡೆ ಚಳವಳಿ ಮಾಡಿ ಆ ಪದಾರ್ಥವನ್ನು ವಾಪಸ್ ಕೊಡಿಸಿದ್ದೀನಿ. ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಹೇಳ್ತಿ ಡೈರೆಕ್ಟರ್ ಇವತ್ತು ಚಳವಳಿ ಮಾಡಿ ಆ ಪದಾರ್ಥ ವಾಪಸ್ ಕೊಟ್ಟರು. ಹಾಗೆ ರೈತ ಸಂಘ ದೊಡ್ಡ ಒಂದು ಹೋರಾಟ ಮಾಡಿದೆ. ಬೇರೆ ಬೇರೆ ಅಧಿಕಾರಿಗಳು ತಪ್ಪು ಮಾಡಿದಾಗ ಅವ್ರ ಬಗ್ಗೆ ಸಮೇತ ದೊಡ್ಡ ಒಂದು ಚಾರ್ಜ್ ಮಾಡಿ ಅವರಿಗೆ ಬುದ್ಧಿ ಹೇಳಿದೆ. ಇಂಥ ಒಂದು ಸಂಘಟನೆ ಇಲ್ಲವರೆಗೂ ದುಡಿಯೋದಕ್ಕೆ ಇವತ್ತು ನಮಗೆ ಇವತ್ತು ಎಲ್ಲರೂ ಬಿಟ್ಟಿದ್ದಾರೆ. ಇವತ್ತು ಖಂಡಿತವಾಗೂ ಸಮೇತ ನಾವು ಸೇರಿಸಕ್ಕೆ ಸಾಧ್ಯ ಇಲ್ಲ. ಇದು ಏನಾದರೂ ಇದ್ರೆ ತಪ್ಪುಗಳು ಯಾರೇ ಮಾಡಿದ್ರು ಸಮೇತ ಬಹಿರಂಗ ಸಭೆಗೆ ಬಂದು ಅವರ ಚರ್ಚೆ ಮಾಡಬೇಕು. ಈ ರೀತಿ ಪದೇ ಪದೇ ಅವರು ಹೇಳಿಕೆ ಮಾಡತಕ್ಕಂಥದ್ದು ಅದು ನಮಗೆ ಖಂಡಿತವಾಗೂ ಸಮೇತ ಉಳಿದಲ್ಲ ಅನ್ನತಕ್ಕಂಥ ಹೇಳ್ತಾ ನನಗೆ ಆರೋಗ್ಯ ಸ್ಥಿತಿ ಈಗ ಪರ್ವತೇಗೌಡ, ಮುಳ್ಳುಂಡಪ್ಪ, ಕಾಂತರಾಜ್, ಲೋಕೇಶ್, ಚಂದ್ರಶೇಖರ್, ರಾಮೇಗೌಡ ಉಪಸ್ಥಿತರಿದ್ದರು.